ವೆಲ್ಕಮ್ ಟು ಶ್ರೀ ಸಾಯಿ ಗುರು ಚಾನಲ್. ಇವತ್ತು ನಾನು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ ಚಾಪ್ಟರಿಂದ ಇನ್ನೊಂದು ಕ್ವಶನನ್ನು ತೊಗೊಂಡಿದ್ದೇನೆ. ಅ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಹಾಲೋ ಹೆಮಿಸ್ಪಿಯರ್ ಮೌಂಟೆಡ್ ಬೈ ಅ ಹಾಲೋ cylinder. The diameter of the hemisphere is 14 centimeter and total height of the vessel is 13 centimeter. Find the inner surface area of the vessel. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ವೆಸಲ್ ಇದೆ. ಆ ವೆಸಲ್ ಯಾವ ಶೇಪಲ್ಲಿದೆ ಅಂದರೆ ಯಾವ ಥರ ಇದೆ? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಹಾಲೋ ಹೆಮಿಸ್ಪಿಯರ್ ಆ್ಯಂಡ್ ಹಾಲೋ ಸಿಲಿಂಡರ್. ಎರಡು ಆಬ್ಜೆಕ್ಟ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಹೆಮಿಸ್ಪಿಯರ್ ಆ್ಯಂಡ್ ಹಾಲೋ ಸಿಲಿಂಡರ್. ಸೊ ಇದು ಯಾವ ಥರ ಕಾಂಬಿನೇಷನ್ ಮಾಡಿದ್ದಾರೆ ಈಗ ಡ್ರಾ ಮಾಡೋಣ, ಡಯಾಗ್ರಾಮ್ ಡ್ರಾ ಮಾಡೋಣ. ದಿಸ್ ಈಸ್ ವಾಟ್ ಇಟ್ ಈಸ್ ಅ ಹಾಲೋ ಹೆಮಿಸ್ಪಿಯರ್. ಇದು ಹಾಲೋ ಹೆಮಿಸ್ಪಿಯರ್ ಆಯಿತು. ಸೊ ಇದ್ರ ಮೇಲೆ ಏನು ಮಾಡಿದ್ದಾರೆ, ಸಿಲಿಂಡರ್ ಕಂಬೈನ್ ಮಾಡಿದ್ದಾರೆ, ಹಾಲೋ ಸಿಲಿಂಡರ್. ಇಲ್ಲಿ ನೋಡಿ, ಇವಾಗ ದ ಹಾಲೋ ಹೆಮಿಸ್ಪಿಯರ್ ಮೌಂಟೆಡ್ ಬೈ ಅ ಹಾಲೋ ಸಿಲಿಂಡರ್. ದಟ್ ಮೀನ್ಸ್ this hollow cylinder is mounted on, surmounted on the hollow sphere. ಇದೆರಡು ಏನಾಗಿದೆ, ಇದು ಇಟ್ ಈಸ್ ಅ ಹಾಲೋ ಸಾಲಿಡ್ ಆಬ್ಜೆಕ್ಟ್. ಓಕೆನಾ. ಸೊ ವಾಟ್ ಈಸ್ ದ ಡೈಮೆನ್ಷನ್ ಗಿವನ್ ಹಿಯರ್? ಡಯಾಮೀಟರ್ ಈಸ್ ಹೌ ಮಚ್? 14 centimeter. ಡಯಾಮೀಟರ್ ಆಫ್ ದಿ ಹೆಮಿಸ್ಪಿಯರ್ ಇಸ್ 14 centimeter ಅಂದರೆ ಸೊ ಇಲ್ಲಿಂದ ಇಲ್ಲಿ ಇದೇನಾಯಿತು ಡಯಾಮೀಟರ್. ಓಕೆ, ಡಯಾಮೀಟರ್ ಇಸ್ ಈಕ್ವಲ್ ಟು 14 centimeter. ಈ ಹಾಲೋಸ್ಪಿಯರ್ ಯಾವುದಿದೆ, ಹೆಮಿಸ್ಪಿಯರ್ ಯಾವುದಿದೆ, ಅದರ ಡಯಾಮೀಟರ್ ಮತ್ತು ಸಿಲಿಂಡರ್ ಡಯಾಮೀಟರ್ ಎರಡೂ ಸೇಮು ಅಲ್ವಾ. ಯಾಕಂದರೆ ಇಲ್ಲಿ ಏನಾಗಿದೆ, ದ ಬೇಸ್ ಆಫ್ ದಿ ಹಾಲೋ ಸಿಲಿಂಡರ್ ಆ್ಯಂಡ್ ಹಾಲೋ ಹೆಮಿಸ್ಪಿಯರ್ ಈಸ್ ವಾಟ್ ಸೇಮ್. ಇಟ್ ಈಸ್ ಕಂಬೈನ್ಡ್ at this region. It is combined. And one more, total height of the vessel is 13 centimeter. ಕನ್ಫ್ಯೂಸನ್ ಬೇಡ, ಇಲ್ಲಿ ಟೋಟಲ್ ಹೈಟು ಈ ವೆಸಲ್ ಇದೆಯಲ್ಲ ಇದರ ಟೋಟಲ್ ಹೈಟು 13 centimeter. This is 13 centimeter. So here what is given? The diameter is equal to 14 centimeter and r is equal to radius ಬೇಕಲ್ವಾ ನಮಗೆ, ರೇಡಿಯಸ್ಸು d by 2 is equal to 14 by 2 which is equal to 7 centimeter. Next, height of vessel given, height of vessel which is equal to 13 centimeter. So we should calculate the inner surface area, the inner surface area of the vessel. That means this region, ಈ ಒಳಗಡೆ ಏರಿಯಾ ಏನಿದೆ ಇನ್ನರ್ ಸರ್ಫೇಸ್ ಏರಿಯಾ. ಸೊ ಇಲ್ಲಿ ನಾವೇನಾದರೂ ಒಂದು ವಾಟರೋ ಏನೋ ಒಂದು ಹಾಕಿದಾಗ ಇಟ್ ಕವರ್ಸ್ ವಾಟ್ ಫುಲ್ ದಿಸ್ ಮಚ್ ಏರಿಯಾ. ಸೊ ದಿಸ್ ಈಸ್ ವಾಟ್ ಕಾಲ್ಡ್ ಕರ್ವ್ ಸರ್ಫೇಸ್ ಏರಿಯಾ ಆರ್ ಇಟ್ ಈಸ್ ಅ ಇನ್ನರ್ ಸರ್ಫೇಸ್ ಏರಿಯಾ. ಆ್ಯಂಡ್ ನಮಗೆ ಇವಾಗ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಇನ್ನರ್ ಸರ್ಫೇಸ್ ಏರಿಯಾ ಆಫ್ ವೆಸಲ್. ಅಂದರೆ ವೆಸಲ್ನಿಂದು ಇನ್ನರ್ ಸರ್ಫೇಸ್ ಏರಿಯಾ ಅಂತಂದರೆ ದ ಇನ್ನರ್ ಸರ್ಫೇಸ್ ಏರಿಯಾ ಆರ್ ಸಿ ಎಸ್ ಎ ಹೇಗೂ ಬರ್ಕೋಬೋದು, ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್, ಆರ್ ಯು ಕ್ಯಾನ್ ರೈಟ್ ಇನ್ನರ್ ಸರ್ಫೇಸ್ ಏರಿಯಾ ಸಿ ಎಸ್ ಎ ಆಫ್ ವಾಟ್ ಹೆಮಿಸ್ಪಿಯರ್. ಈಗ ಬಂತು ಫಾರ್ಮುಲಾ. ಯಾವ ಫಾರ್ಮುಲಾ? ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಇಸ್ 2 pi RH plus the CSA of the hemisphere is 2 pi r square. Dear student, ಈ ಫಾರ್ಮುಲಾವನ್ನು ಪ್ರಾಕ್ಟೀಸ್ ಮಾಡಿ ನೀವು, CSA and TSA of every solid object. Next, so common. What is common here? 2 pi r is common. So write outside 2 pi r into h plus r. Okay. Next, substitute value of pi value 22 by 7. Radius we calculated 7 centimeter. Then height of what? Height of the cylinder. ಈಗ ಸಿಲಿಂಡರ್ ಹೈಟ್ ನೋಡ್ಕೋಬೇಕಲ್ಲ. ಸೊ ಹಿಯರ್ ಐ ವಿಲ್ ಕ್ಯಾಲ್ಕುಲೇಟ್. ಎಸ್. So total height of the vessel is given 13 centimeter. Then the height of the cylinder, ಈಗ ಸಿಲಿಂಡರ್ ಹೈಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಸಿಲಿಂಡರ್
the total vessel height minus the height of the hemisphere. So total height 13 centimeter and height of the hemisphere. So illinda illi ಆಯಿತು. So height of the hemisphere is nothing but radius. So this is radius alva. So radius is how much? 7 centimeter. Okay. So here height of cylinder is equal to height of the vessel 13 centimeter minus height of the hemisphere ಅಂದರೆ ರೇಡಿಯಸ್ ಆಯಿತು. 13 ಮೈನಸ್ ಹೌ ಮಚ್? 13 ಮೈನಸ್ ದಿ ಹೈಟ್ ಆಫ್ ದಿ ಸಿಲಿಂಡರ್. 13 minus 7 is how much? Is equal to 6 centimeter. 6 centimeter ಏನಾಯ್ತು? ಇದು ಸಿಲಿಂಡರ್ನ ಹೈಟ್ ಆಯಿತು. ಓಕೆ. ಸೊ ಹಿಯರ್ ವಿಲ್ ಸಬ್ಸ್ಟಿಟ್ಯೂಟ್. ದಟ್ ಈಸ್ 6 plus radius is 7. Continue. 7 cancel. 2 into 22. 2 into 22 into 13. 6 plus 7 is 13. So it is 44 into 13. That is equal to 13 fours are 52. Okay. So 13 fours are 52 plus 5, 57 centimeter square. So this is the required answer. So final answer we should write here. Therefore inner surface area of vessel is 572 centimeter square. Okay. I hope you understand this question. Thank you for watching this video. Please do share, comment and subscribe Sri Sai Guru channel. Thank you.